ಯಾವೊಂದು ಗ್ಯಾರಂಟಿ ಸ್ಕೀಮ್ಗಳು ಅಂತೇಳಿ 3 ವರ್ಷದ ಹಿಂದೆ ಘೋಷಣೆ ಮಾಡಿದ್ರು. ಅವತ್ತು ಇವರಿಗೆ ಪರಿಜ್ಞಾನ ಇರಲಿಲ್ವಾ? ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು, ಸರಿಯಾದ ಫಲಾನುಭವಿಗಳಿಗೆ ಕೊಡ್ತಕ್ಕಂಥದ್ದಕ್ಕೆ ಇವರಿಗೆ ಅನುಭವ ಇರಲಿಲ್ವಾ? ಇವತ್ತು ಈಗ ಇಲ್ಲ ದುಡ್ಡು ಭಾಳ ರೀತಿಯಲ್ಲಿ ಅಕ್ರಮವಾಗಿ ಹೋಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ 3 ವರ್ಷ ಆದಮೇಲೆ ಈಗ ನಿಮಗೆ ಮನವರಿಕೆ ಆಗಿದೆಯಾ? ಇವತ್ತು ಯಾವ ಒಂದು ಜಾತಿಯ ಹೆಸರಿನಲ್ಲಿ ಮತ್ತು ಪ್ರತಿಯೊಬ್ಬರ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಅದರ ಜೊತೆಗೆ SIRನಲ್ಲಿ ಅಕ್ರಮ ಮಾಡ್ತಾ ಇರ್ತಕ್ಕಂಥದ್ದು, ಮುಂದಿನ ಚುನಾವಣೆಯಲ್ಲಿ ಈ ನಾಡಿನ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ಈ ರೀತಿಯ ಎಲ್ಲ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ಕೊಟ್ಟಿದ್ದೀರಿ. ಒಂದು ಕಂತೆ ಸ್ಟಿಕ್ಕರ್ಗಳನ್ನ ಯಾವನೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೈನಲ್ಲಿ, ಇವತ್ತು ಅವ್ರು ಯಾರ ಕಾಂಗ್ರೆಸ್ನ ಅಂದರೆ BJP ಅಂತ ಇನ್ನೂ ಇರೋದು, ಆದರೆ ಕಾಂಗ್ರೆಸ್ ಅಂತ ಘೋಷಣೆ ಮಾಡ್ಕೊಂಬಿಟ್ಟವ್ರೆ, ಸೆಲ್ಫ್ ಘೋಷಣೆ. ಆ ವ್ಯಕ್ತಿ ಫೋಟೋ ಹಾಕ್ಕೊಂಡು ನೀವು SIR ನಡೆಸೋದಾದರೆ ಅನುಪಕುಮಾರ್ ಆಫೀಸಲ್ಲಿ ಕೂತ್ಕೊಂಡು ಏನು ಕೊಡ್ತಾರೆ? ನಾವು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಬೇರೆ ರಾಜ್ಯದಿಂದ ಯಾರಾದರೂ ಹಿರಿಯ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿ ಇವತ್ತು ಈ ಒಂದು ಪ್ರಕ್ರಿಯೆಯನ್ನು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ನಡೆಸ್ತಕ್ಕಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದಕ್ಕೆ ಒಂದು ದೂರನ್ನು ಕೊಡಬೇಕು ಅಂತ ಇದ್ದೇವೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಇವತ್ತು ಈ ರೀತಿ ಇವರೇನು ಮಾಡಲಿಕ್ಕೆ ಹೊರಟಿದ್ದಾರೆ, ಒಂದು ಕಡೆ ಯಾವೊಂದು ಗ್ಯಾರಂಟಿ ಸ್ಕೀಮ್ಗಳು ಅಂತೇಳಿ 3 ವರ್ಷದ ಹಿಂದೆ ಘೋಷಣೆ ಮಾಡಿದ್ರು. ಅವತ್ತು ಇವರಿಗೆ ಪರಿಜ್ಞಾನ ಇರಲಿಲ್ವಾ? ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಬೇಕು, ಸರಿಯಾದ ಫಲಾನುಭವಿಗಳಿಗೆ ಕೊಡ್ತಕ್ಕಂಥದ್ದಕ್ಕೆ ಇವರಿಗೆ ಅನುಭವ ಇರಲಿಲ್ವಾ? ಇವರೆಲ್ಲ ಸೀನಿಯರ್ ಲೀಡರ್ಗಳೇ ಇದ್ದಾರೆ. ಆಗ ತರಾತುರಿನಲ್ಲಿ ಮತ ಪಡೀತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದಕ್ಕೆ ಈ ರೀತಿ ಮತದಾರರ ಮೇಲೆ ಪ್ರಭಾವ ಮಾಡಿ ಬೀರಿ ಇವತ್ತು ಈಗ ಇಲ್ಲ ದುಡ್ಡು ಭಾಳ ರೀತಿಯಲ್ಲಿ ಅಕ್ರಮವಾಗಿ ಹೋಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ 3 ವರ್ಷ ಆದಮೇಲೆ ಈಗ ನಿಮಗೆ ಮನವರಿಕೆ ಆಗಿದೆಯಾ? ಇವತ್ತು ಯಾವ ಒಂದು ಜಾತಿಯ ಹೆಸರಿನಲ್ಲಿ ಮತ್ತು ಪ್ರತಿಯೊಬ್ಬರ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಅದರ ಜೊತೆಗೆ SIRನಲ್ಲಿ ಅಕ್ರಮ ಮಾಡ್ತಾ ಇರ್ತಕ್ಕಂಥದ್ದು, ಮುಂದಿನ ಚುನಾವಣೆಯಲ್ಲಿ ಈ ನಾಡಿನ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ಈ ರೀತಿಯ ಎಲ್ಲ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ಕೊಟ್ಟಿದ್ದೀರಿ. ಒಂದು ಹೇಳ್ತೀನಿ ನಿಮಗೆ, ನಾನು ನಮ್ಮ ಮಾಧ್ಯಮದಲ್ಲೇ ಬರೋದು ನೋಡ್ತಾ ಇರ್ತೀವಿ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ 3 ಅವಧಿಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು, 3 ಅವಧಿಗೆ 15 ವರ್ಷ. ಇವತ್ತು ಅಲ್ಲಿ ಹಲವಾರು ಜನ ಸೀನಿಯರ್ ಲೀಡರ್ಗಳು ಆ ಪಕ್ಷದಲ್ಲಿದ್ದಂಥವ್ರು ಬಿಟ್ಟೋಗಿರೋದೊಂದು ಭಾಗ. ಆದರೆ ರಸ್ತೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗೆದ್ದಂಥ ಕೆಲವು ಚುನಾಯಿತ ಪ್ರತಿನಿಧಿಗಳಿಗೂ ಇವತ್ತು ಮೊಟ್ಟೆ ಹೊಡೆಯತಕ್ಕಂಥದ್ದು ಏನು ನಡೀತಾ ಇದೆ ಆ ಒಂದು ಪಶ್ಚಿಮ ಬಂಗಾಳನಲ್ಲಿ, ಆ ಪರಿಸ್ಥಿತಿ ಕರ್ನಾಟಕದಲ್ಲೂ ತಂದ್ಕೋಬೇಡಿ. ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ತೀನಿ, ವೆಸ್ಟ್ ಬೆಂಗಾಲ್ನ ಪರಿಸ್ಥಿತಿಯನ್ನು ಇಲ್ಲಿ ನಿಮ್ಮ ಚುನಾಯಿತ ಪ್ರತಿನಿಧಿಗಳ ಮೇಲೆ, ಪ್ರಮುಖ ನಾಯಕರ ಮೇಲೆ ಜನತೆ ಯಾವೊಂದು ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇದೆ ಆ ಕೋಪದಲ್ಲಿ ಆ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಹೆಜ್ಜೆ ಇಟ್ಟಿದ್ದೀರಿ. ಆ ವಾತಾವರಣ ಬರೋದಕ್ಕಿಂತ ಮುಂಚೆ ನಿಮ್ಮ ಹೆಜ್ಜೆನ ಸರಿಪಡಿಸ್ಕೊಂಡ್ರೆ ಸೂಕ್ತ, ಇಲ್ಲದೇ ಮುಂದಕ್ಕೆ ಇದಕ್ಕೆ ತಯಾರಾಗಿರಿ ಅಂತಕ್ಕಂಥದ್ದನ್ನು ಜನ ಇಲ್ಲೂ ಕರ್ನಾಟಕದಲ್ಲೂ ತಯಾರಾಗ್ತಾ ಇದ್ದಾರೆ. ಈ ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಂಥ ರೀತಿಯಲ್ಲಿ ಈ ಜನಪ್ರತಿನಿಧಿಗಳ ಬಗ್ಗೆ ಯಾವ ರೀತಿ ನಾವು ನಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು ಇವರು ಮಾಡ್ತಕ್ಕಂಥ ದಿನ ದೂರ ಇಲ್ಲ. ಎಚ್ಚರಿಕೆ ವಹಿಸ್ಕೊಳ್ಳದೆ ಇದ್ದರೆ ನಿಮಗೆ ಗಂಡಾಂತರ ಕಾದಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಹೇಳಿದ್ರೆ ಆಯ್ತದ? ಮನೆ ಸಂದೇಶ ಕೊಟ್ಟರೆ ಅವ್ರ ಸಂದೇಶ ಏನಾದ್ರು ನಡೀತಾ ಇದೆಯಾ? ಮನೆಗೆ ಹೋಗ್ತಾವ್ರ ಸ್ಟಿಕ್ಕರ್ಗಳು. ನೀವಲ್ಲಿ ಒಂದು ಕಂತೆ ಸ್ಟಿಕ್ಕರ್ಗಳನ್ನ ಯಾವನೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೈನಲ್ಲಿ, ಇವತ್ತು ಅವ್ರು ಯಾರ ಕಾಂಗ್ರೆಸ್ನ ಅಂದರೆ BJP ಅಂತ ಇನ್ನೂ ಇರೋದು, ಆದರೆ ಕಾಂಗ್ರೆಸ್ ಅಂತ ಘೋಷಣೆ ಮಾಡ್ಕೊಂಬಿಟ್ಟವ್ರೆ, ಸೆಲ್ಫ್ ಘೋಷಣೆ. ಆ ವ್ಯಕ್ತಿ ಫೋಟೋ ಹಾಕ್ಕೊಂಡು ನೀವು SIR ನಡೆಸೋದಾದರೆ ಅನುಪಕುಮಾರ್ ಆಫೀಸಲ್ಲಿ ಕೂತ್ಕೊಂಡು ಏನು ಕೊಡ್ತಾರೆ? ಚುನಾವಣಾ ಆಯುಕ್ತರಾಗಿ ಇರೋದೇ ಆತಕ್ಕಿಲ್ಲ ಇವರು. ಮನೆ ಹೋಗಿ ಅಂತ ಬರೀ ಅಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಹೇಳಿದ್ರಾಗುತ್ತಾ? ಎಷ್ಟು ಜನ ಇಟ್ಕೊಂಡಿದ್ದೀರಿ ಸಿಬ್ಬಂದಿನ ಚುನಾವಣಾ ಆಯುಕ್ತರು ನೀವು? ಯಾಕೆಂದ್ರೆ ಹಿಂದೆ ಈ ಸರ್ಕಾರವೇ ಒಂದು ಸಲ ಅಫಿಡವಿಟ್ ಹಾಕಿದ್ರು, ಚುನಾವಣಾ ಆಯುಕ್ತರ ಚುನಾವಣಾ ಪದ್ಧತಿಯನ್ನು ನಡೆಸಲಿಕ್ಕೆ ಚುನಾವಣೆಗಳನ್ನು ಚುನಾವಣಾ ಅಧಿಕಾರಿಗಳಿಗೆ ಹಣದ ವ್ಯವಸ್ಥೆ ಇಲ್ಲ, ಸರ್ಕಾರ ಬರಬಾದಾಗಿದೆ ಅಂತೇಳಿ, ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತೇಳಿ, ಚುನಾವಣೆ ಮುಂದೂಡಿ ಅಂತೇಳಿ ಕಳಿಸಿದ್ದನ್ನು ಕೇಳಿದ್ದೀನಿ. ಎಷ್ಟು ಜನ ಸಿಬ್ಬಂದಿ ಇಟ್ಕೊಂಡಿದ್ದೀರಿ?
ರಾಜ್ಯ ಆಯುಕ್ತರ ಮೇಲೆ ಸರ್ಕಾರ ಪ್ರಭಾವ ಬೀರಿದೆ ಅಂತ ಅನಿಸುತ್ತೆ. ಯಾಕಂದ್ರೆ ಸರ್ ಅವರು ಲೆಟರ್ ಪ್ರಭಾವ ಬೀರಿದೆಯೋ ಇಲ್ಲ, ಇದೆಲ್ಲ ಘಟನೆ ಇಲ್ಲೇ ನಡೀತಾ ಇದೆ. ಇದು ನೋಡಿದಾಗ ಅವರು ಕಚೇರಿಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟ ತಕ್ಷಣ ನೋಡಿದ್ರೆ ಈ ಸರ್ಕಾರದ ಆದೇಶದ ಮೇರೆಗೆ ಅವರು ಇದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ತೀರ್ಮಾನಕ್ಕೆ ಜನ ಬರ್ತಾರೆ. ಅದರಿಂದ ಅದಕ್ಕಿಂತ ಮುಂಚೆ ಇವತ್ತು ಅಧಿಕಾರಿ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳೋದ್ರ ಮುಖಾಂತರ ನಿಮ್ಮ ಈ ಸಂದೇಶ ಇದೆಯಲ್ಲ, ಮನೆಗೆ ಹೋಗಬೇಕು ಅಂತೇಳಿ, ಅದು ಕಾರ್ಯರೂಪಕ್ಕೆ ಪ್ರಾಮಾಣಿಕವಾಗಿ ಬರಬೇಕು ಅಂದರೆ ತಕ್ಷಣಕ್ಕೆ ಈಗ ನಿನ್ನೆಯಿಂದ ನಾವೇನು ಕೊಟ್ಟಿದ್ದೀವಿ ಕಂಪ್ಲೇಂಟ್ಗಳನ್ನು, ಯಾರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀರಿ? ನಾವು ಜಿಲ್ಲಾಧಿಕಾರಿಗೆ ಹೇಳಿದರೆ ರಾಮನಗರದಲ್ಲಿ ಫೋನ್ ಮಾಡಿ ಏನೂ ಇಲ್ಲ, ಅಂಥದ್ದು ಏನಾಗಿಲ್ಲ ಅಂತ ಹೇಳ್ತಾರೆ. ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಮನವಿ ಕೊಡಲಿಕ್ಕೆ ಹೋದರೆ ಕಚೇರಿಗೆ ಬಂದಿಲ್ಲ ಬೆಳಗ್ಗೆಯಿಂದ, ಇವತ್ತು ಕದ್ರೋಡೋಗವ್ರೆ. ಇದು ಜಿಲ್ಲಾಧಿಕಾರಿಗಳ ಕೆಲಸ ಇಲ್ಲಿ ನಡೀತಾ ಇರೋದು. ಈಗ ನನಗೆ ಮೂರು ಪಕ್ಷದ್ದು ಗೊತ್ತಿಲ್ಲ, ಯಾರ್ಯಾರು ಹೋಗ್ತಾರೆ ಏಜೆಂಟ್ಗಳು. ಆದರೆ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಾವುದೇ ರೀತಿಯ ಒಂದು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ವೈಫಲ್ಯತೆ ಇಲ್ಲದೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ಅಕ್ರಮಗಳು ಅದನ್ನು ಕಂಡುಹಿಡಿತಕ್ಕಂಥದ್ರಲ್ಲಿ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಒಂದು ಸಂವಿಧಾನದ ವ್ಯವಸ್ಥೆ ಉಳಿಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರುಗಳು ಇವತ್ತು ಈ ಎಲ್ಲ ಮಾಹಿತಿಗಳನ್ನು ಇವತ್ತೇನು ನಿಮ್ಮ ಸಾಕ್ಷಿ ಸಮೇತ ಹಿಡಿದಿದ್ದಾರೆ. ನಮ್ಮ ಕಾರ್ಯಕರ್ತರು ನಾನು ಅಭಿನಂದಿಸಬೇಕಾಗ್ತದೆ. ಇದೇ ಕೇಳೋರು ದಿಕ್ಕಿರಲಿಲ್ಲ ಈ ಪರಿಸ್ಥಿತಿಯಲ್ಲಿ ಇತ್ತು ಇವತ್ತು ರಾಜ್ಯದಲ್ಲಿ. ಹಿಂಡಿದು ನೋಡಿ, ಇದು ಈಗ ಬಂತು ಹಿಂಡಿ ನಿಮ್ಮ ಬಿಜಾಪುರದಲ್ಲಿ ಫೋಟೋಸ್ ಕಳಿಸಿದ್ದಾರೆ. ಸರ್, ಈಗ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದಾಗೆ ಆದೇಶ ಮಾಡ್ತಿದ್ದಾರೆ. ಈಗ ನೀವು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಿಗೆ ಏನಾದರೂ ಅವರ ಮಾಹಿತಿ ಇಲ್ಲ, ಪ್ರತಿನಿಧಿನ ಕಳಿಸ್ಕೊಡು. ನಾನು ತಕ್ಷಣಕ್ಕೆ ಇವತ್ತು ನಾನು ನಾಡಿದ್ದು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ನಮ್ಮ ಒಂದು ಕೆಲವು ವಕೀಲರನ್ನ ಒಂದು ಟೈಮ್ ಕೇಳಿ ಅವರನ್ನು ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ನಾವು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಬೇರೆ ರಾಜ್ಯದಿಂದ ಯಾರಾದರೂ ಹಿರಿಯ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿ ಇವತ್ತು ಈ ಒಂದು ಪ್ರಕ್ರಿಯೆಯನ್ನು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ನಡೆಸ್ತಕ್ಕಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದಕ್ಕೆ ಒಂದು ದೂರನ್ನು ಕೊಡಬೇಕು ಅಂತ ಇದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ